ಅಲ್ಲಿದ್ದಾರೆ ಪ್ರಶಾಂತ. ಫೈನಲಿ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಿದೆ ಅಂತ ಗಮನ ಹರಿಸೋ ಪುರುಸೊತ್ತು ಕೇಂದ್ರ ಬಿಜೆಪಿಗೆ ಸಿಕ್ಕಂಗಾಗಿದೆ. ಅಜಿತ್, ಬಹಳ ತಿಂಗಳುಗಳ ನಂತರ ಕೇಂದ್ರ ಬಿಜೆಪಿಯಿಂದ ಒಬ್ಬರು ಬಂದು ಅಟ್ಲೀಸ್ಟ್ 1-to-1 ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಈಗ ರಾಧಾಮೋಹನ್ ಅಗರ್ವಾಲ್ ಪ್ರಕಾರ ಅದಕ್ಕೂ ರಾಜ್ಯಾಧ್ಯಕ್ಷರ ಆಯ್ಕೆಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಕರ್ನಾಟಕದಲ್ಲಿ ಪೊಲಿಟಿಕಲಿ ಮುಂದೇನಾಗಬಹುದು ಅನ್ನೋದರ ಬಗ್ಗೆ 1-to-1 ಪ್ರಮುಖವಾಗಿರ್ತಕ್ಕಂಥ ನಾಯಕರು, ಶಾಸಕರು, ಮಾಜಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಇವರೆಲ್ಲರ ಜೊತೆ ಒಂದು ಇಂಡಿಪೆಂಡೆಂಟ್ ಒಪಿನಿಯನನ್ನು ರಾಷ್ಟ್ರೀಯ ಸಹಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ತೆಗೆದುಕೊಳ್ಳಲಿಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ. ಈಗ ಅದು ಮುಂದೇನಾಗತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದರೆ, ಒಂದು, ಯಡಿಯೂರಪ್ಪನವರ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಬಂದಿದ್ದು, ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದಾಗ HALನಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಮಾತನಾಡಿ ಹೋಗಿದ್ದು, ದಟ್ ಶೋಸ್ 2028 ಮತ್ತು GBA ತಯಾರಿಯನ್ನು BJP ಆರಂಭಿಸಿದೆ ಅಂತಕ್ಕಂಥದ್ದು. ಅದಾದಮೇಲೆ ಈಗ BJPಯ ರಾಷ್ಟ್ರೀಯ ಅಧ್ಯಕ್ಷ ನವೀನ್ ಕರ್ನಾಟಕಕ್ಕೆ ಬರ್ತಾ ಇರೋದು, ಜೊತೆಗೆ ಇವತ್ತು ಶಿವಪ್ರಕಾಶ್ ಅವರು ಬಂದು ಎಲ್ಲ ಹಂತದಲ್ಲಿ ಕೆಲ ಸಭೆಗಳನ್ನು ನಡೆಸಿ ಪ್ರಮುಖ ನಾಯಕರ ಜೊತೆ ಮಾತನಾಡಿ ಅವರ ಮನಸ್ಸಿನಲ್ಲಿ ಒಟ್ಟಾರೆ ಪೊಲಿಟಿಕಲ್ ಸಿಚುವೇಶನ್ ಏನಿದೆ ಅಂತಕ್ಕಂಥದ್ದರ ಬಗ್ಗೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಕರ್ನಾಟಕವನ್ನು ಕೇಂದ್ರ BJP ಪಶ್ಚಿಮ ಬಂಗಾಲ್ ಮತ್ತು ಕೇರಳ, ತಮಿಳುನಾಡು, ಅಸ್ಸಾಂ ನಂತರ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಶುರು ಮಾಡಿದೆ ಅನ್ನೋದರ ಸ್ಪಷ್ಟವಾಗಿರ್ತಕ್ಕಂಥ ಸಂಕೇತ. ಯಾಕೆ ರಾಜ್ಯಾಧ್ಯಕ್ಷರು ಮುಖ್ಯ ಆಗ್ತಾರೆ ಅಂತಂದರೆ, ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಅವರು 2028 ಲೀಡ್ ಮಾಡ್ತಾರೆ. ಹೀಗಾಗಿ ವಿಜೇಂದ್ರ ಅವ್ರಿಗೂ ಕೂಡ ಈ ಮತ್ತೊಂದು ಅವಧಿಗೆ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕಾಗಿರ್ತಕ್ಕಂಥದ್ದು ಅವರ ಪೊಲಿಟಿಕಲ್ ಫ್ಯೂಚರ್ ದೃಷ್ಟಿಯಿಂದಲೂ ಕೂಡ ಕ್ರೂಷಿಯಲ್. ಅದರ ಜೊತೆಗೆ ಮುಂದಿನ ನಾಯಕತ್ವ ಹೇಗಿರುತ್ತೆ, ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ಸ್ ಏನು, ಇವೆಲ್ಲವನ್ನೂ ಕೂಡ ಶಿವಪ್ರಕಾಶ್ ಒಂದು ಪೂರ್ತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಸಂಗ್ರಹಿಸಿ ಕೇಂದ್ರದ ನೇತೃತ್ವಕ್ಕೆ ಕೊಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಇದು ಬಹಳ ತಿಂಗಳ ಹಿಂದೆ ಆಗಬೇಕಿತ್ತು. ಈಗ ಆ ಪ್ರಕ್ರಿಯೆಯನ್ನು ಕೇಂದ್ರ BJP ಶುರು ಮಾಡಿದೆ. ಅದರ ಅರ್ಥ, ಯಾಕಂದರೆ ನವೆಂಬರ್ನಲ್ಲಿ ವಿಜೇಂದ್ರ ಅವರ ಅವಧಿ ಮುಕ್ತಾಯಗೊಳ್ಳುತ್ತೆ, ಮತ್ತೊಂದು ಅವಧಿಗೆ ಅವರು ಆಯ್ಕೆ ಆಗಬಹುದು ಅಂತಕ್ಕಂಥದ್ದನ್ನು ವಿಜೇಂದ್ರ ಆಪ್ತ ಮೂಲಗಳು ಹೇಳ್ತಾ ಇವೆ. ಆಯ್ಕೆ ಆದರೆ ಮುಂದಿನ 3 ವರ್ಷಗಳ ಕಾಲ ಇರ್ತಾರೆ. ಆಗ 2028 ನೇತೃತ್ವ ವಿಜೇಂದ್ರ ಕೈಯಲ್ಲಿರುತ್ತೆ. ಸೊ ಹೈಕಮಾಂಡ್ ಏನು ಯೋಚನೆ ಮಾಡ್ತಿದೆ ಅಂತಕ್ಕಂಥದ್ದು ನನಗನ್ಸುತ್ತೆ. ಈ ರಿಪೋರ್ಟ್ ದಿಲ್ಲಿಗೆ ಹೋದ ಮೇಲೆ ದಿಲ್ಲಿ ಏನೊಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು. ಬಟ್ ನಮಗೆಲ್ಲ ಗೊತ್ತಿದೆ, ಅಮಿತ್ ಶಾ ಇಸ್ ಫೇವರಿಂಗ್ ಅಥವಾ ಅಡ್ವಾಂಟೇಜ್ ವಿಜೇಂದ್ರ ಇದೆ. ಅಮಿತ್ ಶಾ ಅವರ ಒಪಿನಿಯನ್ ಸ್ಪಷ್ಟವಾಗಿರ್ತಕ್ಕಂಥದ್ದಿದೆ. ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರ ನೇತೃತ್ವವನ್ನು ಬಿಟ್ಟು ಕೊಡಬಾರ್ದು ಕರ್ನಾಟಕದ BJP ಅಂತಕ್ಕಂಥದ್ದು. ಆಪ್ಷನ್ನ ಟೆಸ್ಟ್ ಮಾಡಿ ಆಗಿದೆ, ಉಪಯೋಗ ಆಗಿಲ್ಲ ಅಂತಾರೆ. ಬಟ್ ಅದರ ಜೊತೆಗೆ ಕರ್ನಾಟಕ, ನೀವು ಹೇಳದಂತೆ ಬೇರೆ ಆಪ್ಷನ್ಸ್ಗಳನ್ನ ಈಗ ಬೊಮ್ಮಾಯಿಯವ್ರನ್ನ ಮಾಡಿ ಆಯಿತು, ಸದಾನಂದ ಗೌಡರನ್ನ ಮಾಡಿ ಆಯಿತು, ಜಗದೀಶ್ ಶೆಟ್ಟರನ್ನ ನೋಡಿ ಆಯಿತು, ಯಾವುದೇ ರೀತಿಯ ಬದಲಾವಣೆ ಕಾಣಿಲ್ಲ. ಆ ಕಾರಣಕ್ಕೋಸ್ಕರವೇ ಅವರು ಈ ರೀತಿ ಒಂದು ಯಡಿಯೂರಪ್ಪನವರ 50 ವರ್ಷದ ಒಟ್ಟಾರೆ ಅವರ ಪೊಲಿಟಿಕಲ್ ಜರ್ನಿಯ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಆಯೋಜನೆಯಾದಾಗ ಸ್ವತಃ ಅಮಿತ್ ಶಾ ಬಂದರು. ನರೇಂದ್ರ ಮೋದಿ ಕೂಡ GBA ಚುನಾವಣೆಗೆ ಮುಂಚಿತವಾಗಿ HALನಲ್ಲೊಂದು ಬೃಹತ್ ಸಮಾವೇಶವನ್ನು ನಡೆಸಿದರು. ನನಗನ್ಸುತ್ತೆ ಇನ್ನೊಂದು 2-3 ತಿಂಗಳಲ್ಲಿ ಹೌಸ್ ಇನ್ ಆರ್ಡರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೇಂದ್ರದ BJP ಮಾಡಬಹುದು. ಏನು ಮಾಡುತ್ತೆ ಯಾವುದೇ ಇನ್ನೂವರೆಗೂ ಸ್ಪಷ್ಟತೆ ಅಂತೂ ಕಾಣ್ತಿಲ್ಲ. ಈ ರಾಜ್ಯದ BJPಯಲ್ಲಿನ ಭಿನ್ನಮತ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತಿದ್ರ ಮೇಲೆ, ಒಪಿನಿಯನ್ಗಳು ಎಷ್ಟರ ಮಟ್ಟಿಗೆ ಪರಿಣಾಮ? 30 ಜನ ನಾಯಕರನ್ನ ಮಾತಾಡಿಸಿದ್ದಾರೆ, ಅವರ ಅಭಿಪ್ರಾಯಗಳ ತೂಕ ಎಷ್ಟು? ಅದಿತ್ತು ನೋಡಿ, ನಿಶ್ಚಿತವಾಗಿ ಆ ಅಭಿಪ್ರಾಯಗಳ ಸಂಗ್ರಹಣೆ ಆಗಿರುತ್ತೆ. ಪೊಲಿಟಿಕಲ್ ಸಿಚುವೇಶನ್ಸ್ ಏನಿದೆ, ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು. ಯಾಕಂದರೆ ಅನೇಕ ಬಾರಿ ಏನಾಗುತ್ತೆ, ಕಳೆದ ಒಟ್ಟಾರೆ 7-8 ವರ್ಷಗಳಲ್ಲಿ ಯಡಿಯೂರಪ್ಪನವ್ರನ್ನ ಏಕಪಕ್ಷೀಯವಾಗಿ ಒಂದು ಸಲ BJP ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಆಗ ಎಲ್ಲರೂ ಮುನ್ಸ್ಕೊಂಡಿದ್ರು, BL ಸಂತೋಷ್, ಅನಂತ್ ಕುಮಾರ್ ಎಲ್ಲರೂ ಮುನ್ಸ್ಕೊಂಡ್ಬಿಟ್ಟಿದ್ರು. ಆಗ ನಮ್ಮನ್ನು ಕೇಳಲೇ ಇಲ್ಲ ಅಂತ ಹೇಳಿ. ಅದಾದಮೇಲೆ ಯಡಿಯೂರಪ್ಪನವ್ರನ್ನ ತೆಗೆಯುವ ನಿರ್ಣಯವನ್ನು ಕೂಡ ಯಾರನ್ನೂ ಕೇಳಿ ತೆಗೆದುಕೊಳ್ಳಿಲ್ಲ, ತಂದು ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು. ಅದಾದಮೇಲೆ 23ರಲ್ಲಿ ಸೋತ ನಂತರ 4-5 ತಿಂಗಳು ಏನು ತೀರ್ಮಾನವನ್ನೇ ಕೇಂದ್ರದ BJP ತೆಗೆದುಕೊಳ್ಳಿ. ಹೌದು, ವಿಪಕ್ಷ ನಾಯಕರ ಆಯ್ಕೆ ಕೂಡ ಆಗಲಿಲ್ಲ. ವಿಪಕ್ಷ ನಾಯಕರ ಆಯ್ಕೆ ಕೂಡ ಆಯಿತು. ನನಗನ್ಸುತ್ತೆ ಮೊದಲ ಬಾರಿಗೆ ಕೇಂದ್ರದ BJP ಏನೋ ಒಂದು ಡೆಮೊಕ್ರೆಟಿಕ್ ಎಕ್ಸಸೈಸನ್ನು ಕರ್ನಾಟಕದ BJPಯಲ್ಲಿ ಮಾಡ್ತಾ ಇದೆ. ಅಭಿಪ್ರಾಯ ಸಂಗ್ರಹಣೆದು, ಆ ಅಭಿಪ್ರಾಯಕ್ಕೆ ಎಷ್ಟು ವೇಟೇಜ್ ಇದೆ ಅದು ಒಂದು ಭಾಗ. ಬಟ್ ಆ ಅಭಿಪ್ರಾಯಗಳನ್ನು ತೆಗೆದುಕೊಂಡು ದಿಲ್ಲಿ ಯಾವ ರೀತಿ ಯೋಚನೆ ಮಾಡುತ್ತೆ, ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ. ವಿಜೇಂದ್ರ ಈಸ್ ವೆರಿ ಹೋಪ್ಫುಲ್.
ಅವ್ರಿಗೆ ಅನಿಸ್ತಾ ಇದೆ ನಾನೇ BJP ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ, 2028ರಲ್ಲಿ ನಾನೇ ಈ ಪಾರ್ಟಿಯ ಒಂದು ನೇತೃತ್ವವನ್ನು ವಹಿಸ್ತೀನಿ ಅಂತಕ್ಕಂಥದ್ದು. ಉಳಿದವರು ಕೂಡ ಆ ಸಂದರ್ಭದಲ್ಲಿ ತುಂಬ ಮಮ್ಮಾಗಿದ್ದಾರೆ. ನನಗನ್ಸುತ್ತೆ ಅಜಿತ್, ವಿಜಯೇಂದ್ರ 1 ಅಥವಾ 2 ಏನು ಕಾಂಬಿನೇಷನ್ಸ್ ಆಗ್ತವೆ, ಅದರಲ್ಲಿ ಒಂದು ನ್ಯೂಕ್ಲಿಯಸ್ನಲ್ಲಿ ವಿಜಯೇಂದ್ರ ಇದ್ದೇ ಇರ್ತಾರೆ. ಈ ಸಂದರ್ಭದಲ್ಲಿ ಅವರನ್ನು ಬಿಟ್ಟು ಏನೋ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಕರ್ನಾಟಕದ BJP ಇದೆ ಅಂತ ನನಗನ್ಸಲ್ಲ. ಎಸ್, ಬಟ್ ಅವ್ರ ಜೊತೆ ಒಂದು ಸೋಷಿಯಲ್ ಕಾಂಬಿನೇಷನ್ ಬೇಕಾಗತ್ತೆ. ಈಗ OBC ಮತಗಳು, ಫಾರ್ ಎಕ್ಸಾಂಪಲ್, ಈಗ ಸಿದ್ದರಾಮಯ್ಯನವರು 28ರ ನೇತೃತ್ವ ಇರುತ್ತಾ ಇಲ್ವಾ ಕಾಂಗ್ರೆಸ್ನಲ್ಲಿ, ಇದೊಂದು OBCಯ ಆಣೆಕಟ್ಟಿದೆ ಅಲ್ಲಿ. ಹೌದು ಹೌದು, ಅದು ಒಡೆದು ನೀರು ನಮಗೆ ಬರುತ್ತೆ ಅಂತ BJPಗೆ ಅನಿಸ್ತಾ ಇದೆ. ಆ ನೀರು ಬರಬೇಕಾದ್ರೆ ನಿಮ್ಮ ಬಳಿ ಲೀಡರ್ಶಿಪ್ ಇರಬೇಕು. ಕರೆಕ್ಟ್. ಸೊ ವಿಜೇಂದ್ರ ಜೊತೆ ಒಂದು OBC ಲೀಡರ್ಶಿಪ್ಪು, ಒಕ್ಕಲಿಗ ಲೀಡರ್ಶಿಪ್ಪು, ಈಗ ಚಲುವಾದಿ ನಾರಾಯಣ ಸ್ವಾಮಿ ದಲಿತ ಸಮುದಾಯದಿಂದ ಬರ್ತಾರೆ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಿದ್ದಾರೆ. ಆ ಸೋಷಿಯಲ್ ಕಾಂಬಿನೇಷನ್ಸನ್ನು ಕೇಂದ್ರದ BJP ಏನು ಯೋಚನೆ ಮಾಡ್ತಿದೆ ಅಂತಕ್ಕಂಥದ್ದು ಬಹಳ ನೋಡ್ಬೇಕು. ಯಾಕಂದರೆ ಯಡಿಯೂರಪ್ಪನವರ ನೇತೃತ್ವ ಇತ್ತಲ್ಲ, ಅದು 83ರಲ್ಲಿ MLA ಆದ ನಂತರ ಬಹಳ ದಿನಗಳ ಕಾಲ ಜನಮಾನಸದಲ್ಲಿ ಪಳಗಿದ ನಂತರ ಅವ್ರ ನೇತೃತ್ವ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಂತು. ಈಗ ನಿಮ್ಗೊಂದು ಸೋಷಿಯಲ್ ಕಾಂಬಿನೇಷನ್ ಬೇಕು. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಇದೆ ನೋಡಿ, ಒಂದು ಸೋಷಿಯಲ್ ಕಾಂಬಿನೇಷನ್ ಇದೆ ಅವ್ರ ಬಳಿ. ಹೌದು, ಆ ಸೋಷಿಯಲ್ ಕಾಂಬಿನೇಷನ್ ಕರ್ನಾಟಕದ BJPಯಲ್ಲಿ ಹೇಗೆ ಮಾಡುತ್ತೆ, ಅದರ ಸ್ವರೂಪ ಏನು ಅನ್ನೋದು ಪ್ರಾಯಶಃ ಈ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಅದರ ಒಂದು ಝಲಕ್ ನಿಶ್ಚಿತವಾಗಿ ಕಾಣುತ್ತೆ. ಯಾರು ರಾಜ್ಯಾಧ್ಯಕ್ಷರಾಗ್ತಾರೋ ಅವರ ನೇತೃತ್ವದಲ್ಲೇ ಚುನಾವಣೆ ಅಂತ ರಾಧಾಮೋಹನ್ ಅಗರ್ವಾಲ್ ಹೇಳಿದ್ರಂತೆ. ನಾವು ಚರ್ಚೆ ಮಾಡ್ತಾ ಇದ್ವಿ, ಅಂದರೆ ಉಳಿದ ಅವಧಿಗೆ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸೋ ನಿರ್ಧಾರ ಆಗುತ್ತಾ ಅಥವಾ ರೀಎಲೆಕ್ಷನ್ ಆಗುತ್ತಾ ಅಂತ. ಅಜಿತ್, ವಿರೋಧ ಪಕ್ಷದಲ್ಲಿದ್ದಾಗ ಯಾರು ರಾಜ್ಯಾಧ್ಯಕ್ಷರು ಇರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೌದು, ಈಗ ನೀವು ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿ ಸ್ಥಾನ ಇರುತ್ತೆ, ಜೊತೆಗೆ ರಾಜ್ಯಾಧ್ಯಕ್ಷ ಇರುತ್ತೆ. ಇಲ್ಲಿ ಈಗ ಯಡಿಯೂರಪ್ಪನವ್ರು ಇದ್ದಾಗ ಮಾತು ಬೇರೆ. ಯಡಿಯೂರಪ್ಪನವರು ಅಂದರೆ ಆ ಘಟಾನುಘಟಿ ನಾಯಕರ ಒಂದು ಸಾಲೇನಿತ್ತು, ಅದಿವತ್ತು ಕರ್ನಾಟಕದ BJPಯಲ್ಲಿಲ್ಲ. ಹೌದು, ಆಲ್ ಆರ್ ಯಂಗ್, ಎನರ್ಜೆಟಿಕ್, ಡಿಫ್ರೆಂಟ್ ಸ್ಟ್ರೀಮಿಂದ ಬರ್ತಾರೆ. ಒಟ್ಟಿಗೆ ಕೆಲಸ ಮಾಡಿದ ಅನುಭವ ಅವ್ರಿಗೂ ಕೂಡ ಇಲ್ಲ. ಈಗ ವಿಜಯೇಂದ್ರ CT ರವಿ ಒಟ್ಟಿಗೆ ಅವರು ಎಂದೂ ಕೆಲಸ ಮಾಡಿಲ್ಲ. ವಿಜಯೇಂದ್ರ ಸುನಿಲ್ ಕುಮಾರ್ ಅವರು ಒಟ್ಟಿಗೆ ಎಂದೂ ಕೆಲಸ ಮಾಡಿಲ್ಲ. ವಿಜೇಂದ್ರ ಅಶೋಕ್ ಇಬ್ರು ಒಟ್ಟಿಗೆ ಕೆಲಸ ಮಾಡಿಲ್ಲ, ಒಂದೇ ತಲೆಮಾರು ಕೂಡ ಅಲ್ಲ ಅದು. ಹೌದು, ವಿಜೇಂದ್ರ ಪ್ರಹ್ಲಾದ್ ಜೋಶಿ ಒಂದೇ ತಲೆಮಾರಲ್ಲ, ಅವರು ಪ್ರತ್ಯೇಕವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಹೀಗಿರುವಾಗ ಅವರನ್ನು ಜೊತೆಯಾಗಿ ಜೋಡಿಸಿ ಒಂದು ಸಾಮಾಜಿಕ ಸಮೀಕರಣವನ್ನು ಕೇಂದ್ರದ BJP ಹೆಂಗೆ ತಯಾರು ಮಾಡುತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ದಟ್ಸ್ ಅ ಚಾಲೆಂಜ್. ಅದಿತ್ತು ಆ ದೃಷ್ಟಿಯಿಂದ ನನಗನ್ಸುತ್ತೆ ಫಸ್ಟ್ ಸ್ಟೆಪ್ ಈಸ್ ಟೇಕಿಂಗ್ ಫೀಡ್ಬ್ಯಾಕ್ ಫ್ರಮ್ 30 ಲೀಡರ್ಸ್. ಅದಾದ್ಮೇಲೆ ಏನು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ನನಗನ್ಸುತ್ತೆ ತುಂಬ ಏನೋ ಸಿಕ್ಕಾಪಟ್ಟೆ ಚೇಂಜ್ ಮಾಡಿ ಬದಲಾವಣೆ ತರ್ತಕ್ಕಂಥ ಅವಕಾಶ ಸಾಮಾಜಿಕ ದೃಷ್ಟಿಯಿಂದ, ಸಮೀಕರಣಗಳ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಇಲ್ಲ. ಹಂಗೆ ಮಾಡೋದಿದ್ರೆ ಯಡಿಯೂರಪ್ಪನವ್ರು ತೆಗೆದಾಗ ಬೊಮ್ಮಾಯಿಯವರನ್ನೇ ಮುಖ್ಯಮಂತ್ರಿ ಮಾಡುವ ಅನಿವಾರ್ಯತೆ ಸೃಷ್ಟಿ ಆಗ್ತಿರಲಿಲ್ಲ. ಕರೆಕ್ಟ್. ಯಡಿಯೂರಪ್ಪನವ್ರನ್ನ ಮೊದಲ ಬಾರಿ ತೆಗೆದಾಗ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿಯೂ ಜಗದೀಶ್ ಶೆಟ್ಟರನ್ನು ವಾಪಸ್ ತರುವ ಅನಿವಾರ್ಯತೆ ಸೃಷ್ಟಿ ಆಗ್ತಿರಲಿಲ್ಲ. ಕರ್ನಾಟಕದಲ್ಲಿ BJPಯ ಬೇಸ್ ವೋಟ್ ಈಸ್ ಲಿಂಗಾಯತರು. ಹೌದು, ಈಗ ಲಿಂಗಾಯತರ ನಾಯಕತ್ವ ಯಾರ ಬಳಿ ಇದೆ ಅಂದರೆ ಇವತ್ತಿನ ಸಂದರ್ಭದಲ್ಲಿ, ಈಗ ಬೊಮ್ಮಾಯಿಯವರ ನೇತೃತ್ವ ಕೊಟ್ಟಿದ್ರು, ಬಟ್ 23ರಲ್ಲಿ ಅದು ಫಲಪ್ರದ ಆಗಲಿಲ್ಲ. ಕರೆಕ್ಟ್. ಇವತ್ತಿನ ಸ್ಥಿತಿಯಲ್ಲಿ ವಿಜಯೇಂದ್ರರ ಬಳಿ ಆ ನಾಯಕತ್ವ ಇದೆ. ವಿಜಯೇಂದ್ರರ ಜೊತೆಗೆ ಉಳಿದ ಸಾಮಾಜಿಕ ಸಮೀಕರಣಗಳು ಹೇಗೆ ಜೋಡಣೆ ಆಗ್ತವೆ, ದಟ್ ಈಸ್ ವೆರಿ ಕ್ರೂಷಿಯಲ್. ಮತ್ತದು ಬರೀ ಪದ ಮಾತ್ರಕ್ಕೆ ಜೋಡಣೆ ಆದರೆ ನಿಮಗೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಎವ್ರಿಥಿಂಗ್ ಶುಡ್ ಕಮ್ ಟುಗೆದರ್ ಆ್ಯಂಡ್ ವರ್ಕ್. ಆಗ ಮಾತ್ರ 28ರಲ್ಲಿ ಏನಾದರೂ ಒಂದು ಅವಕಾಶ BJPಗೆ ಸೃಷ್ಟಿ ಆಗ್ಬೋದು ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದ ನಾವು ಅನೇಕ ಬಾರಿ ಟೀಕಿಸ್ತಾ ಇದ್ವಿ ಕರ್ನಾಟಕದ BJPಯನ್ನು, ಕೇಂದ್ರದ BJP ಕೇಳೋದು ಇಲ್ಲ, ಹೇಳೋದು ಇಲ್ಲ. ಹೌದಾ? ಮೊದಲ ಬಾರಿ ಹೇಳ್ತಿದೆ. ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಐ ಥಿಂಕ್ 2-3 ಮಂತ್ಸ್ ಬೇಕಾಗುತ್ತೆ ಅನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.